ಕನ್ನಡ ವ್ಯಾಕರಣ ನಾನಾರ್ಥಗಳು. ಏನು ನಾನಾರ್ಥಗಳು ಅಂದ್ರೆ? ನಾನಾರ್ಥಗಳು ಅಂದ್ರೆ ಒಂದೇ ಪದಕ್ಕೆ ಹಲವಾರು ಅರ್ಥಗಳು, ಒಂದೇ ಪದಕ್ಕೆ ಭಿನ್ನ ಭಿನ್ನ ಅರ್ಥಗಳು. ನೋಡಿ ಯಾವ ರೀತಿಯಾಗಿ, ಲೆಟ್ ಮಿ ಎಕ್ಸ್ಪ್ಲೈನ್ ವಿತ್ ಎಕ್ಸಾಂಪಲ್. ಒಂದು ಪದ ಉದಾಹರಣೆ ತಗೊಳ್ತಿದ್ದೀನಿ ನಾನು, ಕಲಿ. ಈ ಕಲಿ ಅನ್ನೋ ಪದಕ್ಕೆ ನಾವು ಎರಡು ಅರ್ಥಗಳನ್ನ ಕೊಡಬಹುದು. ಅದನ್ನ ವಾಕ್ಯಗಳ ಮೂಲಕ ನೋಡೋಣ. ಕಲಿ ಅಂದ್ರೆ ಆ ಹುಡುಗ ಪಾಠ ಚೆನ್ನಾಗಿ ಕಲಿಯುತ್ತಾನೆ, ಒಂದು ಅರ್ಥ ಇಲ್ಲಿ ಕಲಿಯುವಂತಹದ್ದು. ಇನ್ನೊಂದು ಕಲಿ ಅಂದ್ರೆ ಕಸ ಅನ್ನೋ ಅರ್ಥ ಕೂಡ ಬರುತ್ತೆ. ಇದಕ್ಕೆ ವಾಕ್ಯ ನೋಡೋದಾದ್ರೆ, ಆ ನೀರು ತುಂಬಾ ಕಲಿ ಇದೆ, ಆ ನೀರು ತುಂಬಾ ಕಲಿ ಇದೆ. ಇಲ್ಲಿ ಕಲಿ ಅಂದ್ರೆ ಮಲಿನತೆ ಅಥವಾ ಕಸದಿಂದ ಕೂಡಿದೆ ಅಂತ ಅರ್ಥ. ನೋಡಿ ಒಂದನೇ ವಾಕ್ಯ, ಆ ಹುಡುಗ ತುಂಬಾ ಚೆನ್ನಾಗಿ ಕಲಿಯುತ್ತಾನೆ, ಆ ನೀರು ತುಂಬಾ ಕಲಿ ಇದೆ, ಮಲಿನತೆಯಿಂದ ಕೂಡಿದೆ ಅಥವಾ ಕಸದಿಂದ ಕೂಡಿದೆ. ಇದು ಒಂದು ಪದಕ್ಕೆ ಎರಡು ಅರ್ಥ ಕೊಡುವಂತಹದನ್ನ ನಾವು ನಾನಾರ್ಥಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ ಲೆಟ್ ಮಿ ಎಕ್ಸ್ಪ್ಲೇನ್ ವಿತ್ ಅನದರ್ ಎಕ್ಸಾಂಪಲ್. ಇನ್ನೊಂದು ಉದಾಹರಣೆ ನೋಡೋಣ. ಕಾಲ ಪದಕ್ಕೆ ಅರ್ಥ. ಎರಡನೆಯ ಉದಾಹರಣೆ ಕಾಲ. ಇದರ ಅರ್ಥ ಬಂದು ಕಾಲ ಅಂದ್ರೆ ಸಮಯ, ಒಂದು ಅರ್ಥ. ಇನ್ನೊಂದು ಕಾಲ ಅಂದ್ರೆ ಮರಣ, ಕಾಲವಾದರು ಅಂತೀವಿ. ಓಕೆ, ಒಂದು ಅರ್ಥ ಬಂದು ಕಾಲ ಅಂದ್ರೆ ಸಮಯ, ಇನ್ನೊಂದು ಕಾಲ ಅಂದ್ರೆ ಮರಣ. ಲೆಟ್ ಮಿ ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್. ಸೆಂಟೆನ್ಸ್ ಅಲ್ಲಿ ನಾವು ನೋಡೋದಾದ್ರೆ, ಕಾಲ ತುಂಬಾ ಅಮೂಲ್ಯವಾದದ್ದು. ಇಲ್ಲಿ ನಮ್ಗೆ ಸಮಯ ಅನ್ನುವಂತಹದ್ದು, ಕಾಲ ತುಂಬಾ ಅಮೂಲ್ಯವಾದದ್ದು. ಇನ್ನೊಂದು ಕಾಲ ಅಂದ್ರೆ ಎಲ್ಲರಿಗೂ ಕಾಲ ಬರುತ್ತದೆ, ಎಲ್ಲರಿಗೂ ಕಾಲ ಬರುತ್ತದೆ ಅಂದ್ರೆ ಎಲ್ಲರಿಗೂ ಮರಣ ಬರುತ್ತದೆ. ಇದು ಎರಡನೆಯ ಉದಾಹರಣೆ. ಒಂದು ಮೂರನೆಯ ಉದಾಹರಣೆ ನೋಡು. ಮೂರನೆಯ ಉದಾಹರಣೆ ಕರ. ಈ ಕರ ಅನ್ನೋ ಪದಕ್ಕೆ ಎರಡು ಅರ್ಥಗಳು, ನಾನಾ ಅರ್ಥಗಳು ಅಥವಾ ಭಿನ್ನ ಅರ್ಥಗಳು. ಕರ ಅಂದ್ರೆ ಒಂದನೇ ಅರ್ಥ ಕೈ, ಎರಡನೆಯ ಅರ್ಥ ಕರ ಅಂದ್ರೆ ತೆರಿಗೆ. ವಾಕ್ಯಗಳಲ್ಲಿ ನಾವು ನೋಡೋದಾದ್ರೆ, ಕರದಲ್ಲಿ ಕಮಲ ಇದೆ, ಕರದಲ್ಲಿ ಕಮಲ ಇದೆ, ಕೈಯಲ್ಲಿ ಕಮಲ ಇದೆ. ಎರಡನೆಯ ಉದಾಹರಣೆ, ನಾನು ಕರ ಪಾವತಿಸಿದೆ, ನಾನು ಕರ ಪಾವತಿಸಿದೆ. ಕರ ಅಂದ್ರೆ ತೆರಿಗೆ. ನೋಡಿ, ಕರ ಅಂದ್ರೆ ಒಂದು ಕೈ, ಇನ್ನೊಂದು ಅರ್ಥ ತೆರಿಗೆ. ವಾಕ್ಯಗಳಲ್ಲಿ ಕೂಡ ನೋಡಿದೀವಿ. ನೆಕ್ಸ್ಟ್ ನಾಲ್ಕನೆಯ ಉದಾಹರಣೆ. ಈ ತೊರೆ ಅನ್ನೋ ಪದಕ್ಕೆ ನಾವು ಎರಡು ಭಿನ್ನ ಅರ್ಥಗಳು ಅಥವಾ ನಾನಾರ್ಥಗಳನ್ನ ನಾವು ತಗೊಂಡಾಗ, ಒಂದನೇ ತೊರೆ ಅಂದ್ರೆ ನದಿ, ಒಂದನೇ ಅರ್ಥ ಏನು? ತೊರೆ ಅಂದ್ರೆ ನದಿ. ಇನ್ನೊಂದು ತೊರೆ ಅಂದ್ರೆ ತೊರೆದು ಬಿಡು, ಬಿಟ್ಟು ಬಿಡು. ಎರಡು ಅರ್ಥ ನೋಡಿ. ತೊರೆ ಅಂದ್ರೆ ಒಂದನೇದು ನದಿ, ಎರಡನೇದು ತೊರೆ ಅಂದ್ರೆ ಬಿಟ್ಟು ಬಿಡು. ಓಕೆ, ಇದೆರಡು ಭಿನ್ನ ಅರ್ಥಗಳು ಅಥವಾ ನಾನಾ ಅರ್ಥಗಳು ಒಂದು ಪದಕ್ಕೆ ಬರುತ್ತೆ. ವಾಕ್ಯಗಳಲ್ಲಿ ನಾವು ನೋಡೋದಾದ್ರೆ ಯಾವ ರೀತಿಯಾಗಿ ಇದನ್ನ ವಾಕ್ಯ ಮಾಡಬಹುದು? ಕಾವೇರಿ ನದಿ, ಕಾವೇರಿ ತೊರೆ ಕನ್ನಡ ನಾಡಿನ ಜೀವನದಿ. ಕಾವೇರಿ ನದಿ ಕನ್ನಡ ನಾಡಿನ ಜೀವನದಿ, ಕಾವೇರಿ ತೊರೆ ಕನ್ನಡ ನಾಡಿನ ಜೀವನದಿ. ಒಂದನೇ ವಾಕ್ಯ. ಇನ್ನೊಂದು ತೊರೆ ಬಿಟ್ಟು ಬಿಡೋದು. ಕೆಟ್ಟ ಅಭ್ಯಾಸಗಳನ್ನ ತೊರೆದು ಬಿಡು, ಕೆಟ್ಟ ಅಭ್ಯಾಸಗಳನ್ನ ತೊರೆದು ಬಿಡು. ಎರಡು ಅರ್ಥಗಳು ನಮ್ಗೆ ಬರುತ್ತೆ. ಆದ್ರಿಂದ ಇದನ್ನ ನಾನಾರ್ಥ ಪದಗಳು ಅಂತ ನಾವು ವಾಕ್ಯಗಳಲ್ಲಿ ಬಳಸ್ತೀವಿ. ನೆಕ್ಸ್ಟ್ ಸಂದರ್ಭಕ್ಕೆ ತಕ್ಕಂತೆ ನಮ್ಗೆ ಅದು ಅರ್ಥವನ್ನ ಕೊಡ್ತಾ ಇರುತ್ತೆ. ಮುಂದಿನ ಉದಾಹರಣೆ, ಅರಸು. ಈ ಅರಸು ಅನ್ನೋ ಪದಕ್ಕೆ ನಮ್ಗೆ ಎರಡು ಅರ್ಥಗಳು ಕೊಡುತ್ತೆ. ಅರಸು ಅಂದ್ರೆ ಒಂದನೇದು ರಾಜ, ಅರಸು ಅಂದ್ರೆ ಒಂದನೇದು ರಾಜ. ಇನ್ನೊಂದು ಅರಸು ಅಂದ್ರೆ ಹುಡುಕು ಅಂತ. ಇನ್ನೊಂದು ಅರ್ಥ ಏನು? ಹುಡುಕು ಅಂತ. ಓಕೆ, ಲೆಟ್ ಮಿ ಎಕ್ಸ್ಪ್ಲೈನ್ ವಿತ್ ಸೆಂಟೆನ್ಸಸ್. ಅರಸು ಅಂದ್ರೆ ಒಂದನೇದು ರಾಜ, ಇನ್ನೊಂದು ಅರಸು ಅಂದ್ರೆ ಹುಡುಕುವುದು. ಓಕೆ, ಅರಸು ಅಂದಾಗ ಪ್ರಾಚೀನ ಕಾಲದಲ್ಲಿ ಅರಸರು ಆಳ್ವಿಕೆ ಮಾಡ್ತಾ ಇದ್ರು, ಅಥವಾ ಪೊಲೀಸರು ಕಳ್ಳರನ್ನು ಎಲ್ಲೆಡೆ ಅರಸುತ್ತಾರೆ, ಪೊಲೀಸರು ಕಳ್ಳರನ್ನು ಎಲ್ಲೆಡೆ ಅರಸುತ್ತಾರೆ. ಓಕೆ, ಇದು ಒಂದನೆಯ ಉದಾಹರಣೆ ವಾಕ್ಯ. ಎರಡನೇದು ಅರಸು. ವಿಜಯನಗರ ಸಾಮ್ರಾಜ್ಯದ ಅರಸು ಕೃಷ್ಣದೇವರಾಯ. ವಿಜಯನಗರ ಸಾಮ್ರಾಜ್ಯದ ಅರಸು ಕೃಷ್ಣದೇವರಾಯ. ನೋಡಿ, ಎರಡು ಉದಾಹರಣೆ ವಾಕ್ಯಗಳನ್ನ ನೋಡಿ. ಇದನ್ನೇ ನಾನಾರ್ಥಗಳು ಅಥವಾ ನಾವು ವ್ಯಾಕರಣದಲ್ಲಿ ನಾನಾರ್ಥಗಳನ್ನ ವಾಕ್ಯಗಳಲ್ಲಿ ಬಳಸಿ ಅಥವಾ ನಾನಾರ್ಥಗಳನ್ನ ತಿಳಿಸಿ ಅನ್ನೋದಕ್ಕೆ ಉದಾಹರಣೆ. ಮುಂದಿನ ಪದ ಕರಿ. ಮುಂದಿನ ಒಂದು ಎಕ್ಸಾಂಪಲ್ ಪದ ಬಂದು ಕರಿ. ಈ ಕರಿ ಪದಕ್ಕೆ ನಾನಾರ್ಥಗಳು.
ಕರಿ ಅಂದ್ರೆ ಕಪ್ಪು ಬಣ್ಣ, ಕರಿಯ ಬಣ್ಣ. ಇನ್ನೊಂದು ಕರಿ ಅಂದ್ರೆ ಆನೆ. ನೋಡಿ, ಪದ ಒಂದೇ ಆದ್ರೆ ಅರ್ಥಗಳು ಬೇರೆ ಬೇರೆ ಬರುತ್ತೆ. ಕರಿ ಅಂದ್ರೆ ಏನು? ಮೊದಲನೇ ಒಂದು ಅರ್ಥ ಏನು? ಆನೆ. ಎರಡನೆಯ ಅರ್ಥ ಏನು? ಕರಿ ಅಂದ್ರೆ ಕಪ್ಪು ಬಣ್ಣ. ವಾಕ್ಯಗಳಲ್ಲಿ ನೋಡೋಣ. ಕರಿ ಅಂದ್ರೆ ಆನೆಗೆ ಒಂದು ವಾಕ್ಯ. ಕರಿ ಅಂದ್ರೆ ಅರ್ಥ ಆನೆ, ಆ ಒಂದು ವಾಕ್ಯ. ಕರಿ ಕಾಡಿನಲ್ಲಿ ವಾಸಿಸುತ್ತದೆ. ಕರಿ ಕಾಡಿನಲ್ಲಿ ವಾಸಿಸುತ್ತದೆ. ಆನೆ ಕಾಡಿನಲ್ಲಿ ವಾಸಿಸುತ್ತದೆ. ಇನ್ನೊಂದು ಕರಿ, ಕಾಗೆ ಕರಿಯ ಬಣ್ಣದಲ್ಲಿ ಇದೆ. ಕಾಗೆ ಕರಿಯ ಬಣ್ಣದಲ್ಲಿ ಇದೆ. ಇನ್ನೊಂದು ಉದಾಹರಣೆ, ಮುನಿ. ಈ ಮುನಿ ಪದಕ್ಕೆ ನಾನಾರ್ಥಗಳು. ಒಂದನೇದು ಮುನಿಗೆ ನಾನಾರ್ಥಗಳಲ್ಲಿ ಒಂದನೆಯ ಅರ್ಥ ಮುನಿ ಅಂದ್ರೆ ಋಷಿ. ಓಕೆ, ಋಷಿಗೆ ವಾಕ್ಯ ನೋಡೋದಾದ್ರೆ, ಪ್ರಾಚೀನ ಕಾಲದಲ್ಲಿ ಋಷಿಗಳು ಆಶ್ರಮಗಳಲ್ಲಿ ವಾಸ ಮಾಡುತ್ತಿದ್ದರು. ಋಷಿಗಳು ಪ್ರಾಚೀನ ಕಾಲದಲ್ಲಿ ಋಷಿಗಳು ಆಶ್ರಮಗಳಲ್ಲಿ ವಾಸ ಮಾಡುತ್ತಿದ್ದರು. ಓಕೆ, ನೆಕ್ಸ್ಟ್ ಮುನಿ ಅನ್ನೋದು ಕೋಪ ಮಾಡಿಕೊಳ್ಳುವಂತಹದ್ದು, ಮುನಿಸಿಕೊಳ್ಳುವಂತಹದ್ದು. ವಾಕ್ಯ ನೋಡೋದಾದ್ರೆ, ನಾವು ವಾಕ್ಯ ನೋಡಿದಾಗ, ನಾವು ಸಣ್ಣ ಪುಟ್ಟ ವಿಷಯಗಳಿಗೆ ಮುನಿಸಿಕೊಳ್ಳಬಾರದು. ನಾವು ಸಣ್ಣ ಪುಟ್ಟ ವಿಷಯಗಳಿಗೆ ಮುನಿಸಿಕೊಳ್ಳಬಾರದು. ಇದು ಒಂದು ವಾಕ್ಯ. ಹೀಗೆ ನಾನಾರ್ಥ ಅಂದ್ರೆ ಒಂದೇ ಪದಕ್ಕೆ ಅರ್ಥಗಳು ಹಲವಾರು ಬರುತ್ತೆ. ಒಂದೇ ಪದಕ್ಕೆ ಅರ್ಥಗಳು ಭಿನ್ನ ಭಿನ್ನವಾಗಿ ಇರುತ್ತವೆ. ಇಂತಹ ಪದಗಳನ್ನೇ ನಾವು ನಾನಾರ್ಥಗಳು ಅಂತ ಕರೆಯೋದು ಕನ್ನಡ ವ್ಯಾಕರಣದಲ್ಲಿ. ತಪ್ಪದೇ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಆಪ್ತರಿಗೆ, ಯಾರಿಗೆ ಅವಶ್ಯಕತೆ ಇದೆ, ಕನ್ನಡ ವ್ಯಾಕರಣ ಅವಶ್ಯಕತೆ ಇದೆ, ಅವರಿಗೆ ತಪ್ಪದೇ ವಿಡಿಯೋವನ್ನ ಶೇರ್ ಮಾಡಿ. ಮುಂದಿನ ಗ್ರಾಮರ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.